ತುಂಬ ಟ್ರೆಂಡಿಂಗಲ್ಲಿರುವಂಥ ಕ್ಯಾರೆಟ್ ಆಯಿಲ್ನ ನಾನು 2 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು 2 ಬಾಟ್ಲು ಮಾಡ್ಕೊಂಡಿದ್ದೆ. ಆಲ್ಮೋಸ್ಟು 1 ಬಾಟ್ಲು ಖಾಲಿಯಾಗಿ ಇನ್ನೊಂದು ಬಾಟ್ಲು ಮುಕ್ಕಾಲು ಭಾಗದಷ್ಟು ಖಾಲಿಯಾಗಿದೆ. ಇದನ್ನು ನಾನು ನೋಡಿರೋದು ಖುಷ್ಬೂ ಇದ್ದಾರಲ್ವ, ಆ್ಯಕ್ಟರ್ ಖುಷ್ಬೂ ಅವರು ಮಾಡಿರುವಂಥ ಆಯಿಲ್ ಇದು. ಅದನ್ನು ಪ್ರಿಪ್ರೇಷನ್ ಏನೂ ತೋರಿಸಿರಲಿಲ್ಲ. ಅವರು ಜಸ್ಟ್ ಹೇಳಿದರು ಈ ಥರ ಮಾಡ್ಕೊಳ್ಳಿ ಅಂತ. ನಾನು ಮುಂಚೆ ಒಂದು 1/4 ಲೀಟ್ರ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಆಯಿಲು ಖಾಲಿ ಆಗ್ತಾ ಬಂದಿದೆ. ಮತ್ತು ನಾನು ಅದನ್ನು ಚಿಕ್ಕದಾಗಿ ಒಂದು ಶಾರ್ಟ್ಸ್ ರೀತಿಯಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ನನಗೆ ಒಂದು 7 ಆರ್ಡ್ರ್ ಬಂದಿತ್ತು. 7 ಜನ ಆರ್ಡ್ರ್ ಮಾಡಿದರು. ಅದನ್ನು ಇವಾಗ ಮತ್ತೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಆರ್ಡ್ರ್ ಇದೆ, ಅದಕ್ಕೋಸ್ಕರ ನನಗೂ ಕೂಡ ಆಯಿಲ್ ಖಾಲಿಯಾಗಿದೆ. ಇದನ್ನು ಮಾಡೋದಕ್ಕೆ ಮೂರು ವಿಧವಾದ ಎಣ್ಣೆನ ಉಪಯೋಗಿಸಬೇಕಾಗತ್ತೆ, 3 ರೀತಿಯ ಎಣ್ಣೆ. ಅದಕ್ಕೆ ನಾನು ಕ್ಯಾರೆಟು, ಬೀಟ್ರೂಟು ಮತ್ತು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 1 ಅವರ್ ಆದರೂ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಿಪೇರ್ ಮಾಡೋದಕ್ಕೆ. ಯಾಕಂದರೆ ಏನು ನಾವು ಹಸಿಯಾಗಿ ಎಣ್ಣೆ ಒಳಗಡೆ ಹಾಕಿರ್ತೀವೋ ಅದರಲ್ಲಿರುವಂಥ ಸತ್ವ ಎಣ್ಣೆಯಲ್ಲಿ ಫುಲ್ಲು ಬಿಟ್ಕೋಬೇಕು. ಎಲ್ಲನೂ ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮಲ್ಲೇ ಇಡಬೇಕಾಗತ್ತೆ. ಇವಾಗ ಇಷ್ಟು ತಣ್ಣಗಿದೆಯಲ್ವ, ಇದು ಒಂದು 1/2 ಅವರ್ ಆದರೂ ನೊರೆ ಬರುತ್ತೆ. ನೊರೆ ಬಂದು ಈ ಥರ ನೊರೆ ಬರುತ್ತೆ ನೋಡಿ. ಈ ನೊರೆ ಎಲ್ಲನೂ ಕಮ್ಮಿಯಾಗಿ ಆಯಿಲ್ ಕಾಣಿಸ್ಬೇಕು. ಅಲ್ಲಿ ತನಕನೂ ಇದನ್ನು ಬೇಯಿಸಬೇಕಾಗತ್ತೆ. ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಯಾವುದೇ ರೀತಿಯಲ್ಲಿ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡೋ ಹಾಗಿಲ್ಲ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆನಲ್ಲೇ ಮಾಡಬೇಕು ಈ ಆಯಿಲ್ನ. ಯಾಕೆಂದರೆ ನಾನ್ ಸ್ಟಿಕ್ಕಲ್ಲಿ ಕೆಮಿಕಲ್ ಇರುತ್ತೆ. ಅದು ಕೂಡ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಏನಾದರೂ ಸ್ಕಿನ್ ರ್ಯಾಷಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ನೊರೆ ಬರ್ತಾ ಇರುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಎಲ್ಲನೂ ಬಿಟ್ಟು ಬರೋ ತನಕನೂ ಬೇಯಿಸ್ಕೋಬೇಕಾಗತ್ತೆ. ಈ ಆಯಿಲು ಯಾರಿಗಾದರೂ ಬೇಕಿದ್ದರೆ ನಾನು ಸ್ಕ್ರೀನಲ್ಲಿ ಒಂದು ನಂಬರ್ನ ಹಾಕಿದ್ದೀನಿ ನೋಡಿ. ಆ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಆರ್ಡ್ರ್ ಮಾಡ್ಕೊಳ್ಳಿ. ತುಂಬ ಕಮ್ಮಿ ಬೆಲೆಗೇ ಸಿಗ್ತಾ ಇದೆ. ನೀವು ಟೆಸ್ಟ್ ಮಾಡೋದಕ್ಕೇ ನಾನು ಸ್ವಲ್ಪ ಆಯಿಲ್ನ ಕೊಡ್ತಾಯಿದ್ದೀನಿ. 100 ml ಆಯಿಲ್ನ ನೀವು ಪರ್ಚೇಸ್ ಮಾಡ್ಬೋದು. ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. 1 ಮಂತು ಇದರಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ ಅಂತ. ಇದನ್ನು 5 ವರ್ಷದ ಮೇಲ್ಪಟ್ಟ ಮಕ್ಳಿಗೂ ಯೂಸ್ ಮಾಡ್ಬೋದು. ಮಕ್ಕಳು ತುಂಬ ಕಪ್ಪಗಿದ್ದಾರಂದ್ರೂ ಈ ಆಯಿಲ್ನ ಟ್ರೈ ಮಾಡಿ. ಈ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ನೇಹಿತರೆ ನಿಮಗೆ ಇನ್ಸ್ಟಂಟ್, ಅಂದರೆ ಇವತ್ತು ಹಚ್ಚಿ ನಾಳೆ ರಿಸಲ್ಟ್ ಗೊತ್ತಾಗಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಹಾಕಿಲ್ಲ. ಇದನ್ನು ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಯೂಸ್ ಮಾಡಬೇಕಾಗತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ. ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ. ಕಲರ್ ನೋಡಿ ನಿಮಗೆ ಗೊತ್ತಾಗ್ತಿದೆ. ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರುವಂಥದ್ದು. ನಾವು ಯಾವುದೇ ಥರ ಫುಡ್ ಕಲರೆಲ್ಲ ಹಾಕಿ ಬರೋವಂಥ ಕಲರ್ ಅಲ್ಲ, ಅಥವಾ ಯಾವುದೇ ಕೆಮಿಕಲ್ ಹಾಕಿ ಕ್ರೀಮ್ಗಳನ್ನ ಯೂಸ್ ಮಾಡ್ತಾರಲ್ಲ ಆ ಥರ ಅಲ್ಲ. ನೋಡಿ ಆಯಿಲು ಒಂದು ನೈಟ್ ಫುಲ್ ಹಾಗೇ ಬಿಡಬೇಕು ತಣ್ಣಗಾಗೋದಕ್ಕೆ. ಯಾಕಂದರೆ ಅದರಲ್ಲಿರುವಂಥ ಕ್ಯಾರೆಟ್, ಬೀಟ್ರೂಟು ಮತ್ತು ಇನ್ನೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಲ್ಲ ಅದರ ಸತ್ವ ಬಿಟ್ಕೋಬೇಕು. ಅದಕ್ಕೋಸ್ಕರ ಅದನ್ನು ಹಾಗೇ ಬಿಡಬೇಕಾಗತ್ತೆ. ಒಂದು ನೈಟ್ ಬಿಟ್ಟ ಮೇಲೆ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸತಿ ಫಿಲ್ಟ್ರ್ ಅಲ್ಲ ಸ್ನೇಹಿತರೆ, 2-3 ಸಲ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಪ್ಯಾಕ್ ಮಾಡಬೇಕು ಇವತ್ತು ಆರ್ಡ್ರ್ ಇರೋದಕ್ಕೋಸ್ಕರ. ನನಗೆ 2-3 ಬಾಟ್ಲು ಮಾತ್ರ ಸಿಕ್ಕಿದೆ. ಅರ್ಜೆಂಟ್ ಇರೋರಿಗೆ ಕಳಿಸ್ತೀನಿ. ಇನ್ನು ಬಾಟ್ಲು ಆರ್ಡ್ರ್ ಮಾಡಿದ್ದೀನಿ, ಅದು ಬಂದಿಲ್ಲ. ಸ್ನೇಹಿತರೆ ಈ ಆಯಿಲ್ ಹಚ್ಚೋದ್ರಿಂದ ನಿಮಗೆ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ಜೊತೆಗೆ ನಿಮಗೆ ಡಾರ್ಕ್ ಸರ್ಕಲ್ ಇದ್ದರೆ ಹೋಗುತ್ತೆ. ಬಂಗು ಬಂದಿರುತ್ತಲ್ವ ಅದು ಕೂಡ ಹೋಗುತ್ತೆ. ಮುಖದಲ್ಲಿ ಚಿಕ್ಕದಾಗಿರುವಂಥ ಒಂದು ಗುಳ್ಳೆ ರೀತಿ ಬಂದಿರುತ್ತೆ, ಅದು ಕೂಡ ಹೋಗ್ಬಿಡುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿ ನಾವು ಸ್ಕಿನ್ನಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ಕಿನ್ ಅಬ್ಸರ್ವ್ ಮಾಡಿ ಅದರ ರಿಫ್ಲೆಕ್ಟ್ನ ಅದು ಹೊರಗಾಕತ್ತೆ. ಏನು ಡಸ್ಟ್ ಇದೆ ಅದೆಲ್ಲ ಹೊರಗೆ ಬರುತ್ತೆ. ನಾವು ಈ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಒಂದು ಸ್ಟೀಮ್ ರೀತಿನೂ ತೊಗೋಬೋದು. ಸ್ಟೀಮ್ ತೊಗೊಂಡ್ರೆ ಒಳಗಡೆ ಏನು ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲನೂ ಹೋಗ್ಬಿಡುತ್ತೆ, ಕ್ಲೀನ್ ಆಗುತ್ತೆ. ನೋಡಿ ಇವಾಗ ಕೈಯಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗ್ಲೋ ಬಂದಿದೆ ಅಂತ. ನೋಡಿ ಈ ಥರ ಬಾಟ್ಲಲ್ಲಿ ನಾನು ಆರ್ಡ್ರ್ ಕೊಡ್ತಾ ಇರೋದು. ಬಾಟ್ಲು ಖಾಲಿಯಾಗಿದೆ. ಹಾಗೆ ಇನ್ನೂ ಬಾಟ್ಲು ಆರ್ಡ್ರ್ ಮಾಡಿದ್ದೀನಿ, ಅದು ಬರಬೇಕು. ಇವಾಗ ಅರ್ಜೆಂಟ್ ಇರೋ ಇಬ್ರಿಗೆ ಮಾತ್ರ ನಾನು ಇದನ್ನು ಕಳಿಸ್ತಾ ಇದ್ದೀನಿ. ಇದು 50 ml 2 ಬಾಟ್ಲು ಒಬ್ಬರಿಗೆ, ಹಾಗೆ ಒಬ್ಬರಿಗೆ 100 ml ಕಳಿಸ್ತಾ ಇರೋದು. ಇದು ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಆಯಿಲು ಸ್ನೇಹಿತರೆ. ಇದಕ್ಕೆ ಎಲ್ಲ ರೀತಿ 3 ರೀತಿಯಂಥ ಆಯಿಲ್ ಹಾಕಬೇಕಾಗತ್ತೆ. ಆಲಿವ್ ಆಯಿಲು, ಬಾದಾಮ್ ಆಯಿಲು ಅಂದರೆ ಆಲ್ಮಂಡ್ ಆಯಿಲು, ಜೊತೆಗೆ ಕೊಕೊನಟ್ ಆಯಿಲು. ಇದನ್ನು ಒಂದು ಪ್ರಮಾಣದಲ್ಲಿ ಹಾಕ್ಕೊಂಡು ಅದಕ್ಕೆ ತಕ್ಕ ಹಾಗೆ ಬೀಟ್ರೂಟು, ಕ್ಯಾರೆಟು ಮತ್ತು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, ಜೊತೆಗೆ ಇನ್ನೊಂದು ಆಯಿಲು, ಅದು ಟ್ಯಾಬ್ಲೆಟು ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕಬೇಕಾಗುತ್ತೆ. ಎಲ್ಲನೂ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಯಿಲ್ ಕಾಣಿಸ್ತಾ ಇದೆಯಲ್ಲ. ನೀವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀರಾ ಅಂದರೆ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಮಾಡೋಕ್ಕಾಗಲ್ಲ ಆರ್ಡ್ರ್ ಮಾಡಬೇಕಂದ್ರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ಆರ್ಡ್ರ್ ಮಾಡಿ. ನೋಡಿ ನಾನು
ಸ್ಕಿನ್ನು ಎಷ್ಟು ಗ್ಲೋ ಆಗಿದೆ ಗೊತ್ತಾ. ಮುಂಚೆ ಒಂಥರ ಡೆಡ್ ಸ್ಕಿನ್ ಥರ ಆಗಿತ್ತು. ನಮ್ಮ ಏಜ್ಗಿಂತನೂ ನಾವು ತುಂಬ ವಯಸ್ಸಾಗಿರೋರ ಥರ ಕಾಣಿಸ್ತೀವಿ. ಅದೆಲ್ಲನೂ ಹೋಗುತ್ತೆ. ಸ್ಕಿನ್ನು ಈವನ್ ಟೋನ್ ಆಗುತ್ತೆ. ಒಂದು ಕಡೆ ಕಪ್ಪು ಒಂದು ಕಡೆ ಬಿಳುಪು ಇರುತ್ತಲ್ವ. ಇವಾಗ ಕಣ್ಣಿನ ಸುತ್ತ ಕಪ್ಪಗಿರುತ್ತೆ, ಅಥವಾ ಈ ಕೆನ್ನೆ ಮೇಲೇನು ಕಪ್ಪಗಾಗಿರುತ್ತೆ, ಮುಂದೆ ಮೂಗು ಹತ್ರ ಎಲ್ಲ ಸ್ವಲ್ಪ ಕಪ್ಪಗಾಗಿರುತ್ತೆ. ಅದೆಲ್ಲನೂ ಹೋಗುತ್ತೆ. ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ. 1-2 ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಯಾಕಂದರೆ ಸ್ಕಿನ್ನು ನಮ್ಮ ಆಯಿಲ್ ಏನು ಹಚ್ಚಿರ್ತೀವಲ್ಲ ಅದೆಲ್ಲನೂ ಅಬ್ಸರ್ವ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಕಣ್ಣಿನ ಸುತ್ತ, ಮೂಗಿನ ಸುತ್ತ, ತುಟಿ ಸುತ್ತ ಏನು ಕಪ್ಪಾಗಿರುತ್ತೆ ಅದೆಲ್ಲನೂ ಹೋಗುತ್ತೆ. ಜೊತೆಗೆ ಕತ್ತಿಗೂ ಅಪ್ಲೈ ಮಾಡ್ಕೋಬೋದು. ನೀವು ಬೇಕಿದ್ದರೆ, ನಿಮಗೆ ಬೇಕು ಹಚ್ಕೋತೀವಿ ಅಂದರೆ ಫುಲ್ ಬಾಡಿಗೂ ಹಚ್ಕೋಬೋದು ಸ್ನೇಹಿತರೆ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸ್ಕಿನ್ ತುಂಬ ಗ್ಲೋ ಇರುತ್ತೆ. ನಿಮಗೆ ಈ ಆಯಿಲ್ ಹಚ್ಚೋದ್ರಿಂದ ನಿಮ್ಗೆ ಇವಾಗ ಗೊತ್ತಾಗಿಲ್ಲ ಅಂದ್ರೂ ನಿಮ್ಗೆ ಏಜ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ. ನೀವು ಏನು ಏನು ಟ್ರೀಟ್ಮೆಂಟ್ ತೊಗೋತೀವಲ್ಲ ಅದೇ ರೀತಿ ಇವಾಗ ನೀವು ಇದನ್ನು ಪ್ಯಾಂಪರಿಂಗ್ ಮಾಡಿದ್ರೆ ನಿಮಗೆ ಏಜ್ ಆಗಿರೋದು ಗೊತ್ತಾಗಲ್ಲ. ಈವನ್ ಸ್ಕಿನ್ ಟೋನ್ ಇರುತ್ತೆ. ಏಜ್ ಆಗಿದ್ರೂ ಏಜ್ ಆಗಿಲ್ಲ, ಏನಿನ್ನು 40 ಇದ್ರೂ ಇನ್ನೂ 30 ಅನ್ನೋ ಥರ ಫೀಲ್ ಮಾಡ್ತೀರಾ. ನೋಡಿ ಇದನ್ನು ಕತ್ತಿಗೂ ಅಪ್ಲೈ ಮಾಡಬೇಕು. ನೀಟಾಗಿ ಕತ್ತಿಗೂ ಅಪ್ಲೈ ಮಾಡಬೇಕು. ಕಿವಿ, ಕತ್ತು, ಕೆನ್ನೆಗೆ, ಕೈ ಕಾಲ್ಗೂ ಹಾಕೋಬೋದು. ನೋಡಿ ನನ್ನ ಕತ್ತಿಗೂ ಹಾಗೆ ಮುಖಕ್ಕೂ ಏನು ಡಿಫ್ರೆನ್ಸ್ ನಿಮ್ಗೆ ಏನಾದರೂ ಗೊತ್ತಾಗ್ತಿದೆಯಾ? ಸೇಮ್ ಕಲರ್ ಇದೆ. ನಾನು ಡೈಲಿ ಇದನ್ನು ಅಪ್ಲೈ ಮಾಡ್ತೀನಿ. ನಾನು ಸ್ನಾನಕ್ಕಿಂತ ಮುಂಚೆ ಅಪ್ಲೈ ಮಾಡ್ತೀನಿ, ಅಥವಾ ನೈಟಲ್ಲೂ ಮುಖಕ್ಕೆ ಮಾತ್ರ ಅಪ್ಲೈ ಮಾಡ್ತೀನಿ. ನೈಟಲ್ಲಿ ಮಲಗುವಾಗ ಬೇರೆ ಏನು ಯೂಸ್ ಮಾಡಲ್ಲ. ಮುಖ ಚೆನ್ನಾಗಿ ತೊಳ್ಕೊಂಡು ಒನ್ ಟೈಮ್ ಇದನ್ನು ನೀಟಾಗಿ ಮಸಾಜ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಆಯಿಲ್ ತೊಗೊಂಡು ಕೈ ಕಾಲಿಗೆಲ್ಲನೂ ಅಪ್ಲೈ ಮಾಡ್ಕೋತೀನಿ. ನಿಮಗೆ ಗೊತ್ತಾಗ್ತಿರ್ಬೋದು, ಕೈಯಲ್ಲೂ ಈವನ್ ಟೋನ್ ಇದೆ ಸ್ನೇಹಿತರೆ. ಎಲ್ಲೂ ಪ್ಯಾಚಸ್ ಥರ ಇಲ್ಲ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು. ನೋಡಿ ಈ ಥರ ಅಪ್ಪರ್ ಪೊಸಿಷನಲ್ಲಿ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಸ್ಕಿನ್ ತುಂಬ ಟೈಟ್ ಆಗುತ್ತೆ. ನಾವು ಯಾವ ರೀತಿ ಮಸಾಜ್ ಕೊಡ್ತೀವಲ್ವ ಅದೇ ರೀತಿ ಸ್ಕಿನ್ ಟೈಟಾಗಿರುತ್ತೆ. ಆಯಿಲ್ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಲ್ಲಿ. ಕ್ಯಾರೆಟು, ಬೀಟ್ರೂಟು ಹಾಗೆ ಆಯಿಲ್ಗಳಲ್ಲಿ ವಿಟಮಿನ್ ಸಿ ಇದೆ. ಸ್ಕಿನ್ನಿಗೆ ಬೇಕಾಗಿರುವಂಥದ್ದು ವಿಟಮಿನ್ ಸಿ. ನಿಮ್ಮ ಸ್ಕಿನ್ನಿಗೂ ಹೇರ್ಗೂ ವಿಟಮಿನ್ ಸಿ ಇದ್ದರೆ ತುಂಬ ಒಳ್ಳೆಯದು. ಇದೇ ರೀತಿ ನಮ್ಮಲ್ಲಿ ಬೀಟ್ರೂಟು, ABC ಮಾಲ್ಟು, ಬೀಟ್ರೂಟ್ ಮಾಲ್ಟು ಸಿಗುತ್ತೆ, ABC ಮಾಲ್ಟು ಸಿಗುತ್ತೆ. ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಮೂರದ್ದು ಮಾಲ್ಟ್ ಸಿಗುತ್ತೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಕೊಡ್ತೀವಿ. ಆರ್ಡ್ರ್ ಬೇಕಿದ್ದಲ್ಲಿ ಆರ್ಡ್ರ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು, ಈವನ್ ಸ್ಕಿನ್ ಟೋನ್ ನನ್ನಿಂದಾಗಿದೆ. ನಿಮಗೂ ಈ ಥರ ಈವನ್ ಸ್ಕಿನ್ ಟೋನ್ ಬೇಕಿದ್ರೆ ಪ್ಲೀಸ್ ಆಯಿಲ್ನ ಆರ್ಡರ್ ಮಾಡ್ಕೊಳ್ಳಿ, ಅಥವಾ ನೀವು ಮನೆಯಲ್ಲೇ ತಯಾರಿಸ್ಕೋಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.